ಮಿತ್ರರು ಹಾಗೂ ಪತ್ರಿಕಾ ಮಿತ್ರರನ್ನ ಸ್ವಾಗತ ಮಾಡ್ಕೊಳ್ತೇವೆ. ಈ ಗೋಷ್ಠಿಯಲ್ಲಿ ನಮ್ಮ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕೇಳ್ದಿ ಅವರು, ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರಾಮಚಂದ್ರಪ್ಪ ಎಲ್ ಮನಗಟ್ಟರವರು, ಹಾಗೆ ನಮ್ಮ ಮುಖಂಡರಾಗಿರ್ತಕ್ಕಂಥ ರಾಜಪ್ಪನವರು ಹಾಗೂ ಆಲಳ್ಳಿ ಗಣಪತಿಯವರು, ಹಾಗೂ ನಮ್ಮ ತಾಲೂಕು ಕಾರ್ಯದರ್ಶಿಯಾಗಿರ್ತಕ್ಕಂಥ ಮೇಘರಾಜ್ರವರು, ಹಾಗೂ ತಾಳಗುಪ್ಪ ಭಾಗದ ಹೋಬಳಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಪ್ಪನವರು ಎಲ್ಲರೂ ಇದ್ದೀವಿ. ಈ ಸುದ್ದಿಗೋಷ್ಠಿ ವಿಚಾರ ಏನಪ್ಪ ಅಂತಂದರೆ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶರಾವತಿ ಪಂಪ್ ಸ್ಟೋರೇಜ್ ಏನು ವಿದ್ಯುತ್ ಯೋಜನೆ ವಿರುದ್ಧ ಸಾಗರದಲ್ಲಿ ಸುದೀರ್ಘ 14 ದಿನಗಳ ಕಾಲ ಹೋರಾಟ ನಡೆದಿತ್ತು. ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿ ತಡೆಯಾಜ್ಞೆ ನೀಡಿತ್ತು ಅಂತೇಳಿ ತಾವುಗಳೆಲ್ಲ ಸುದ್ದಿ ಮಾಡಿದ್ವಿ. ಈಗ ಅದು ಸಂಪೂರ್ಣವಾಗಿ ಯೋಜನೆ ಕೈ ಬಿಟ್ಟಿಲ್ಲ ಅನ್ನೋದು ನಮಗೂ ಗೊತ್ತು, ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಅದು ಈ ಯೋಜನೆಯನ್ನ ಕೈ ಬಿಟ್ಟಿದ್ದೇವೆ ಅನ್ನೋ ಅದು ನಿರ್ಧಾರ ಘೋಷಣೆ ಮಾಡೋವರೆಗೂ, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಘೋಷಣೆ ಮಾಡೋವರೆಗೂ ಹೋರಾಟಗಳು ನಡೀತಾನೆ ಇರಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಇವತ್ತು 28ನೇ ತಾರೀಕು, ಇದೇ ತಿಂಗಳು 28ನೇ ತಾರೀಕು ಶಿವಮೊಗ್ಗದ ರಾಷ್ಟ್ರಭಕ್ತರ ಬಳಗ ಹಾಗೆ ಪಶ್ಚಿಮ ಘಟ್ಟಗಳ ರಕ್ಷಣಾ ಪಡೆ ಅಂತೇಳಿ ಪರಿಸರ ಆಸಕ್ತರು, ಪರಿಸರದ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಸುಮಾರು ಒಂದು 3,000 ಜನರು ಸಾಗರಕ್ಕೆ ಬರ್ತಾ ಇದ್ದಾರೆ 28ನೇ ತಾರೀಕು. ಸಾಗರದಿಂದ ನಂತರ ಕಾರ್ಗಲ್ ತಲುಪಿ ಅವರು ಅಲ್ಲಿ KPCLಗೆ ಮನವಿ ನೀಡ್ತಾರೆ. ಈ ಸಂದರ್ಭದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ KS ಈಶ್ವರಪ್ಪನವರು ಹಾಗೂ KE ಕಾಂತೇಶ್ರವರು, ಇನ್ನೂ ಅನೇಕ ಮುಖಂಡರುಗಳು ಕೂಡ ಹಾಜರಿರ್ತಾರೆ. ಈ ದಿವ್ಯ ಸಾನ್ನಿಧ್ಯವನ್ನ ಮಾರುತಿ ಗುರೂಜಿಯವರು ವಹಿಸ್ತಾ ಇದ್ದಾರೆ. ನನಗೆ ನಮ್ಮ ಸಂಘಟನೆ ಈ ವಿಚಾರದ ಹೋರಾಟವನ್ನು ಗಮನಿಸಿರ್ತಕ್ಕಂಥ ಈಶ್ವರಪ್ಪನವರು ಮೊನ್ನೆ ದೂರವಾಣಿ ಮುಖಾಂತರ ಮಾತನಾಡಿ ನಮ್ಮ ಸಂಘಟನೆ ಬೆಂಬಲವನ್ನು ಕೇಳಿದ್ದಾರೆ. ನಾವು ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡು ಈ ಹೋರಾಟ ಮುನ್ನಡೆಸಲಿಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನು, ನಮ್ಮ ಸಂಘಟನೆಯ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಇದ್ದೇವೆ. ಆ ದಿನ ನಾವು ಕೂಡ ಭಾಗವಹಿಸೋದ್ರ ಮುಖಾಂತರ. ನಂತರ ಮತ್ತೊಂದು ಮಹತ್ವದ ವಿಚಾರ, ರಾಜ್ಯದ 19 ಜಿಲ್ಲೆಗಳ ವಿದ್ಯುತ್ ಪ್ರಸರಣ ವ್ಯವಸ್ಥೆಯನ್ನ ಏನು ಖಾಸಗೀಕರಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹೊರಟಿದ್ದಾವೆ. ಇದರ ವಿರುದ್ಧ ರಾಜ್ಯಾದ್ಯಂತ ಹೋರಾಟಗಳು ನಡೀತಾನೆ ಇದ್ದಾವೆ ನಿರಂತರವಾಗಿ. ಸಾಗರದಲ್ಲೂ ಕೂಡ ಅತ್ಯುತ್ತಮ ರೀತಿಯಲ್ಲಿ ಪ್ರತಿಭಟನೆಗಳು ದಾಖಲಾಗಿದ್ದಾವೆ. ಮುಂದುವರೆದ ಭಾಗವಾಗಿ ಸಾಗರದಲ್ಲಿ 29ನೇ ತಾರೀಕು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಹಾಗೂ ಎಲ್ಲ ವರ್ಗದ ವಿದ್ಯುತ್ ಬಳಕೆದಾರರು ಬೀದಿಗಿಳಿದು ಮತ್ತೊಮ್ಮೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದೇವೆ. ಈ ನಿರ್ಧಾರವನ್ನ ತಮ್ಮ ಮುಖಾಂತರ ನಾವು ಇವತ್ತು ಘೋಷಣೆ ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆಯಲ್ಲಿ ಎಲ್ಲ ಸಂಘಟನೆಗಳು, ಎಲ್ಲ ವಿದ್ಯುತ್ ಬಳಕೆದಾರರು ಭಾಗವಹಿಸಬೇಕು ಅಂತೇಳಿ ನಿಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೇವೆ. ಹಾಗೆ ಸಾಗರದ ನಗರ ಪ್ರದೇಶದ ವರ್ತಕರ ಸಂಘಟನೆಗಳು, ಕಾರು ಚಾಲಕರ ಸಂಘಟನೆಗಳು ಇರ್ಬೋದು, DSS ಇರ್ಬೋದು, ಬೇರೆ ಬೇರೆ ಎಲ್ಲ ಸಂಘಟನೆಗಳನ್ನು ಕೂಡ ಬೆಂಬಲವನ್ನು ಈ ಮೂಲಕ ಕೇಳ್ತೇವೆ. ಹಾಗೆ ವರ್ತಕರಲ್ಲಿ ಒಂದು ಮನವಿ ಮಾಡ್ತೇವೆ, ತಮ್ಮ ಎಲ್ಲ ಅಂದಿನ ವ್ಯಾಪಾರ ವಹಿವಾಟವನ್ನ ಸ್ಥಗಿತಗೊಳಿಸಿ ನಮ್ಮ ಜೊತೆ ಸಹಕಾರ ಮಾಡಬೇಕು. ಯಾಕೆಂದ್ರೆ ಅನೇಕ ಸಂಖ್ಯೆಯಲ್ಲಿ ಟ್ರ್ಯಾಕ್ಟರ್, ನೂರಾರು ಸಂಖ್ಯೆಯಲ್ಲಿ ಟ್ರ್ಯಾಕ್ಟರ್ ಮತ್ತೆ ನಮ್ಮ ಕೃಷಿ ಪರಿಕರಗಳು ಕೂಡ ಅವತ್ತು ಬರುವ ಸಾಧ್ಯತೆ ಇರೋದ್ರಿಂದ ನಗರದಲ್ಲಿ ಯಾರಿಗೂ ಅಡಚಣೆ ಉಂಟಾಗಬಾರ್ದು, ಮತ್ತೆ ಬೇರೆ ಬೇರೆ ಬೆಳವಣಿಗೆಗಳು, ಅಹಿತಕರ ಘಟನೆಗಳು ನಡೆಯಬಾರ್ದು ಅನ್ನೋ ದೃಷ್ಟಿಕೋನದಲ್ಲಿ ತಮ್ಮ ಸಹಕಾರವನ್ನ ಬೇಡ್ತಾ ಇದ್ದೇವೆ. ಈ ಒಂದು ಹೋರಾಟ ಬರೀ ರೈತರ ವಿಚಾರದಲ್ಲ, ಎಲ್ಲ ವರ್ಗದ ಜನಸಾಮಾನ್ಯರ ವಿಚಾರದಲ್ಲಿ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ನಗರ ಪ್ರದೇಶದಲ್ಲಿ ಯಾರನ್ನು ಬಲವಂತದಿಂದ ಬಂದ್ ಮಾಡಿಸ್ತಕ್ಕಂಥ ಪ್ರಶ್ನೆ ಇಲ್ಲ, ತಮ್ಮೆಲ್ಲರ ಸಹಕಾರ ಇದೆ ಅಂತ ಹೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ಈ ರೂಪದಲ್ಲಾದರೂ ಕೂಡ ತಾವು ರೈತ ಪರವಾಗಿ ನಿಲ್ಲೇಬೇಕು ಈ ಒಂದು ವಿಚಾರದಲ್ಲಿ ಅಂತ ಹೇಳಿ ನಾವು
ಅವ್ರಿಗೆ ಈ ಮೂಲಕ ಮನವಿ ಮಾಡ್ಕೊಳ್ತೇವೆ. ಹಾಗೆ ಮತ್ತೊಂದು ವಿಚಾರ, ಸಾಗರದ APMCಯಲ್ಲಿ ಏನು ಅವ್ಯವಹಾರ ಆಗ್ತಾ ಇದೆ, ಒಂದು ಕಾಂಪೌಂಡ್ ವಿಚಾರದಲ್ಲಿ, ಕಾಂಪೌಂಡ್ ನಿರ್ಮಾಣ ಹಂತದಲ್ಲಿ, ಮತ್ತೆ ಹಿಂದಿನ ಹಳೆಯ ಕಾಂಪೌಂಡ್ನ ತೆರವುಗೊಳಿಸಿ, ಆ ತೆರವುಗೊಳಿಸಿದ ಅವಶೇಷಗಳು ಅಂದರೆ ಅಲ್ಲೂ ಕೂಡ ಸೈಜ್ಗಲ್ಗಳು ಭಾಳಷ್ಟು ಸಾವಿರಾರು ಲೋಡು ಸೈಜ್ಗಲ್ಗಳು ಇವತ್ತು ಕಳಸಾಗಣೆ ಆಗಿರ್ತಕ್ಕಂಥದ್ದು ಅಂತೇಳಿ ಒಂದಿಷ್ಟು ವರದಿಯಲ್ಲಿ ನೋಡಿದೆ, ಅಥವಾ ಮಾಧ್ಯಮದಲ್ಲೂ ಕೂಡ ನೋಡಿದ್ದೀವಿ. ಯಾರೋ ಬೇರೆ ಪ್ರದೇಶದಲ್ಲಿ ಸಾಗಾಣೆ ಮಾಡಿ ಇಟ್ಟಿದ್ದಾರೆ, ಒಂದಷ್ಟು ಅಲ್ಲೇ ಇಟ್ಟಿದ್ದಾರೆ. ಅಧಿಕಾರಿಗಳು ಕೂಡ ಸರಿಯಾದ ರೀತಿಯಲ್ಲಿ ನಮಗೆ ಮಾಹಿತಿಯನ್ನು ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಮಾಜಿ ಶಾಸಕರು ಕೂಡ ಮೊನ್ನೆ ಅವರು ಯಾವುದೋ ಸುದ್ದಿಯಲ್ಲಿ ನಾನು ನೋಡಿದೆ. ಹಾಗೆ ಒಂದಿಷ್ಟು ಪತ್ರಿಕೆಯಲ್ಲೂ ಕೂಡ ನೋಡಿದೆ. ತಹಶೀಲ್ದಾರ್ ಅವರು ಈ ಕೂಡಲೇ ಗಮನ ಹರಿಸಬೇಕು, ತಾಲೂಕು ಆಡಳಿತ ಗಮನ ಹರಿಸಿ ಉನ್ನತ ಮಟ್ಟದ ತನಿಖೆಯನ್ನು ಮಾಡಬೇಕು ಆ ವಿಚಾರದಲ್ಲಿ. ಹಾಗೆ ರೈತರಿಗೆ ಅನೇಕ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ APMCಯಲ್ಲಿ. ಈ ಕೂಡಲೇ ಮೂಲಭೂತವಾಗಿ ಅಲ್ಲಿ ಬೇಕಾಗಿರ್ತಕ್ಕಂಥ ಏನು ಮೊದಲಿಂದ ಇತ್ತು ಆ ಸೌಲಭ್ಯಗಳೆಲ್ಲ ಮತ್ತೆ ಸಿಗಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯಪ್ರವೃತ್ತರಾಗಬೇಕು ಅಂಥೇಳಿ ನಾವು ಈ ಮೂಲಕ ಮನವಿ ಮಾಡ್ಕೊಳ್ತೇವೆ, ಮತ್ತೆ ಒತ್ತಾಯವನ್ನು ಕೂಡ ಮಾಡ್ತೇವೆ.